ಜೂನ್ ತಿಂಗಳಲ್ಲಿ ನಡೆಯುವಂಥ ಈ ಪದವೀಧರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಹನುಮಂತ್ ನಿರಾಣಿ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದಾರೆ. ಅವರಿಗೆ ಮತವನ್ನು ಹಾಕಬೇಕಂತ ನಾವೆಲ್ಲರನ್ನೂ ಈಗ ಆಲ್ರೆಡಿ ಮೀಟಿಂಗ್ ಮಾಡಿದ್ದೀವಿ. ಸೊ ಜನರಿಗೆ ಅದನ್ನೇ ಹೇಳ್ತಾ ಇದ್ದೀವಿ, ಯಾಕೆ ಮೀಟಿಂಗ್ ವೋಟ್ ಹಾಕಬೇಕು ಇಂಥ ಕ್ಯಾಂಡಿಡೇಟ್ಗೆ ಅಂತೇಳಿ. ಸೊ ಹನುಮಂತ್ ನಿರಾಣಿ ಅಂತವರು ವಿಧಾನ ಪರಿಷತ್ತಲ್ಲಿ ಹೋದರೆ ಸೊ ಈ ಭಾಗಕ್ಕೆ ಒಳ್ಳೆಯದಾಗುತ್ತೆ ಯೂಶಲಿ. ಯಾಕಂದರೆ ನೀವು ನೋಡ್ತಾ ಇದ್ರಿ ಈಗ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ನೆಗ್ಲೆಕ್ಟ್ ಆಗಿದೆ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಒಳ್ಳೆಯ ಜನ ಅಲ್ಲಿ ಹೋಗಿಬಿಟ್ರಂದ್ರೆ ಅದನ್ನು ಸರಿಪಡಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಅನೇಕ ಟೀಚರ್ಗಳ ಸಮಸ್ಯೆ ಇರ್ತಾವೆ. ಸೊ ಇದಕ್ಕೆಲ್ಲ ಪರಿಹಾರ ಆಗಬೇಕಂದ್ರೆ ಇಂಥ ವ್ಯಕ್ತಿಗಳು ಆಗಿ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಯಾಕಂದರೆ ವಿಧಾನ ಪರಿಷತ್ತು ಟೀಚರ್ ಇರ್ಬೋದು ಅಥವಾ ಗ್ರ್ಯಾಜುಯೇಟ್ ಇರ್ಬೋದು, ಈ ಚುನಾವಣೆ ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಕೋತ ಬಂದ ಅಂದರೆ ಇವರು ಸ್ಪಂದಿಸ್ತಾರೆ ಅವರಿಗೆ. ಅದಕ್ಕೋಸ್ಕರ ಈ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗಳನ್ನ ಗೆಲ್ಸ್ಕೊತ ಬಂದರು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾನ್ಯ ಹನುಮಂತ್ ನಿರಾಣಿ ಅವರಿಗೆ ಈ ಸಲ ತಾವು ಚುನಾವಣೆಯಲ್ಲಿ ಆಶೀರ್ವಾದ ಮಾಡ್ಬೇಕಂತೇಳಿ ನಾವೆಲ್ಲರಿಗೂ ವಿನಂತಿ ಮಾಡ್ಕೊಂಡು ಹೇಳ್ತಾ ಇದ್ದೀವಿ.